ಇಷ್ಟೆಲ್ಲ ಬೆಳವಣಿಗೆಗಳಾಗ್ತಾ ಇದೆ. ಒಂದು ಕಡೆಗೆ ಕುರ್ಚಿ ಕದನ, ಇನ್ನು ಡಿನ್ನರ್ ಪೊಲಿಟಿಕ್ಸ್ ಎಲ್ಲ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ಮೇಲ್ನೋಟಕ್ಕೆ ನಾವೆಲ್ಲ ಚೆನ್ನಾಗಿದ್ದೀವಿ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ. ಯಾಕೆ ಅಂತ ನಿಮ್ಗೆ ತೋರಿಸ್ತೀವಿ ಇವಾಗ. ಪರಮೇಶ್ವರ್ ಅವ್ರು ಕರೆದಿದ್ದಂಥ ಡಿನ್ನರ್ ಮೀಟಿಂಗ್ ಅನ್ನ ಮುಂದೂಡಿಕೆಯನ್ನ ಮಾಡ್ಕೊಂಡಿದ್ದಾರಂತೆ. ಅದು ಕ್ಯಾನ್ಸಲ್ ಅಲ್ವಂತೆ. ಸಭೆ ಈಗ ಮುಂದೂಡಿಕೆ ಆಗಿರೋ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳು ಮತ್ತೆ ಉಪಮುಖ್ಯಮಂತ್ರಿಗಳು ಮತ್ತೆ ಪರಮೇಶ್ವರ್ ಅವರು ಸಮಾಗಮ ಆಗಿದ್ದಾರೆ. ಎಲ್ಲಿ ಒಂದೇ ಕಾರ್ಯಕ್ರಮದಲ್ಲಿ ಮೂವರು ನಾಯಕರು ಭಾಗಿಯಾಗಿದ್ದಾರೆ, ಒಟ್ಟಿಗೆ ಕಾಣಿಸ್ಕೊಂಡಿದ್ದಾರೆ. ಈಗ ಸೊ ಒಳಗೆ ಕುರ್ಚಿ ಕದನ, ಹೊರಗೆ ಒಗ್ಗಟ್ಟಿನ ಮಂತ್ರ ಪಠಣ ನಡೀತಾ ಇದೆ. ತೋರಿಸ್ಕೊಳ್ಬೇಕಲ್ಲ, ನಾವೆಲ್ಲ ಚೆನ್ನಾಗಿದ್ದೀವಿ, ಅಂಥದ್ದೇನೂ ಇಲ್ಲ ಅಂತ ಹೇಳಿ. ಸೊ ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಚೆನ್ನಾಗಿದ್ದಾರೆ ಅನ್ನುವಂಥದ್ದನ್ನು ತೋರಿಸ್ಕೊಳ್ತಾ ಇದ್ದಾರೆ. ಅಲ್ಲಿ ಮುಖ್ಯಮಂತ್ರಿ ಇದ್ದಾರೆ, ಗೃಹ ಮಂತ್ರಿಗಳಿದ್ದಾರೆ, ಇನ್ನೊಂದು ಕಡೆಗೆ ಉಪಮುಖ್ಯಮಂತ್ರಿಗಳು ಕೂಡ ಇದ್ದಾರೆ, ಜಮೀರ್ ಅಹಮದ್ ಖಾನ್ ಕೂಡ ಇದ್ದಾರೆ. ಈಗ ಸದ್ಯಕ್ಕೆ ಮೂವರ ವಿಚಾರದಲ್ಲಿ ಭಾರಿ ಚರ್ಚೆ ಇದೆ. ಅದು ಮುಖ್ಯಮಂತ್ರಿಯ ಕುರ್ಚಿ ವಿಚಾರದಲ್ಲಿ ಇರುವಂಥ ಬೆಳವಣಿಗೆ. ಹಾಗಾಗಿ ಮೂವರು ಕೂಡ ಒಟ್ಟಿಗೆ ಕಾಣಿಸ್ಕೊಂಡಿದ್ದಾರೆ. ಅಲ್ಲಿ ಯಾವುದೇ ರೀತಿಯಾಗಿ ಬಿರುಕನ್ನು ತೋರಿಸ್ಕೊಟ್ಟಿಲ್ಲ, ಅಲ್ಲಿ ಒಗ್ಗಟ್ಟಿನಿಂದನೇ ಇದ್ದಾರೆ. ಮೊಬೈಲ್ ಡೌನ್ ಮಾಡ್ರಿ ಸರ್, ಕ್ಯಾಮ್ರಾ ಹಿಂದೆ ಬನ್ನಿ ಸರ್, ಮೊಬೈಲ್ ಡೌನ್ ಮಾಡ್ರಿ. ಆಯ್ತು ರೀ, ಜಮಾ ಸ್ವಲ್ಪ ಒಳಗಡೆ ನನಗೂ ಬೇಕಾಣ